ಹಾಯ್ ಫ್ರೆಂಡ್ಸ್, ಹ್ಯಾಪಿ ಫಾದರ್ಸ್ ಡೇ. ಸಂಡೇ ತುಂಬ ಕೆಲಸಗಳಿತ್ತು. ಈದಿನ ತಯಾರಿಗಳು ಜಾಸ್ತಿ ಇತ್ತು ನನಗೆ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ನಮ್ಮಪ್ಪನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಇವತ್ತು. ನಮ್ಮಪ್ಪ ಇರ್ತಿದ್ರೆ ನನಗೆ ಯಾವುದೇ ಥರದ್ದು ನನಗೆ ಎಷ್ಟೇ ನೋವಿದ್ರು ನಾನು ಅವ್ರನ್ನ ನೋಡಿ ಮರ್ತಿ ನಾನು ಹ್ಯಾಪಿಯಾಗಿರ್ತಾಯಿದ್ದೆ. ನಮ್ಮಪ್ಪ ಅಪ್ಪನೇ, ಏನೂ ಹೇಳೋಕ್ಕಾಗಲ್ಲ. ಅಪ್ಪನ ಬಗ್ಗೆ ಯಾರೂ ಮಾತಾಡೋಕ್ಕಾಗಲ್ಲ. ಅಪ್ಪನೇ. ಒಂದು ಹೆಣ್ಮಗಳಿಗೆ ತಂದೆ ತಾಯಿ ಇಬ್ಬರು ಏನು ಅಂತ ಹೆಣ್ಮಕ್ಳಿಗೆ ಗೊತ್ತು, ತಂದೆ ತಾಯಿ ಇಬ್ಬರು ಏನು ಅಂತ. ಫ್ರೆಂಡ್ಸ್, ನಂದೊಂದು ದೊಡ್ಡದಾಗಿ ಸರ್ಜರಿ ಆಯಿತು, ಕ್ಯಾನ್ಸರ್ದು. ಅದಾದಮೇಲೆ ನಂದು ಮತ್ತೆ ರಿಪೋರ್ಟ್ ಬರಬೇಕಿತ್ತು. ನನಗೊಂದು ಡ್ರೈನರ್ ಕೊಟ್ಟಿದ್ದರು. ಅದು ಆ ಸರ್ಜರಿನ ಅದರ ನೀರು ತುಂಬ್ಕೊಳುತ್ತೆ ಅದರಲ್ಲಿ ಅಂತ ಒಂದು ಡ್ರೈನರ್ ಕೊಡ್ತಾರೆ ಸರ್ಜರಿ ಮಾಡಿದ ತಕ್ಷಣ. ಆ ಡ್ರೈನರಲ್ಲಿ ಡೈಲಿ ಅದನ್ನು ನಾವು ಕ್ಲೀನ್ ಮಾಡಬೇಕಿತ್ತು. ಸೊ ನನಗೆ 18 ದಿವಸ ಬಿಟ್ಟಿದ್ದರು. 18 ದಿವಸ ಆದಮೇಲೆ ರಿಮೂವ್ ಮಾಡಿದರು. ಅಲ್ಲಿವರೆಗೂ ರಿಪೋರ್ಟ್ಸು ಕೈಗೆ ಸಿಕ್ಕಿತ್ತು. ಸೊ ನಾರ್ಮಲ್ ಇತ್ತು ರಿಪೋರ್ಟ್ಸ್ ಎಲ್ಲ ನಂದು. ಮತ್ತು ನನಗೆ ಅಲ್ಲಿಂದ ನನ್ನ ಡಾಕ್ಟ್ರು ಶಂಕರ ಹಾಸ್ಪಿಟ್ಲಿಗೆ ಕಳಿಸಿದ್ರು. ನೀನು ಹೋಗಿ 4 ಸೈಕಲ್ಸ್ ನಿಂದು ಕೀಮೋಥೆರಪಿ ಇದೆ, ಅಲ್ಲಿ ನನಗೊಬ್ಬರು ಪರಿಚಯದವರು ಡಾಕ್ಟ್ರ್ ಇದ್ದಾರೆ, ಅವ್ರಿಗೆ ಮಾತಾಡ್ಸ್ಕೊಂಡು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಒಂದು ಸಲ ಬಾ ಅಂತ. ನಾನು ಶಂಕರಾಗಿ ಹೋದರೆ ನಮ್ಮ ಡಾಕ್ಟ್ರ್ ಏನು ಮಾಡಿದ್ದಾರೆ, ಒಂದು ಚೆಕಪ್ಪೇ ಮರ್ತುಬಿಟ್ಟಿದ್ದಾರೆ. IHC ಅಂತ ಒಂದು ಚೆಕಪ್ಪು. ಅದರಲ್ಲಿ ಮತ್ತೆ ನಾನು ಬ್ಲಾಕ್ಸ್ ಎಲ್ಲ ಕಳೆದಾಕೊಂಡ್ಬಿಟ್ಟಿದ್ದೀನಿ. ಓಡಾಡ್ತಾ ಹಾಸ್ಪಿಟ್ಲಿಗೆ ಬ್ಯಾಗಲ್ಲಿರೋ ನನ್ನ ಕ್ಯೂಬ್ಸೇ ಇಲ್ಲ. ಮತ್ತೆ ಚೆಕಪ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಏನು ಮಾಡೋದು? ಮತ್ತೆ ಮನೆಗೆ ಬಂದೆ. ಹಾಸ್ಪಿಟ್ಲಿಗೆ ಒಂದು 20 ಸಲ ಹೋದ್ವಿ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ಸರಿ ನಿಮ್ಮದು ಫಸ್ಟ್ ರಿಪೋರ್ಟ್ ಬಂದಾಗ ಕಣ್ವಾದಲ್ಲಿ ನಾವು ಕಳಿಸಿದ್ವಿ, ಕಣ್ವಾದಿಂದ ನಿನಗೆ ನಾನು ಅರೇಂಜ್ ಮಾಡಿಕೊಡ್ತೀನಿ ಅಂತ. ಸೊ ಅವರು ಕಣ್ವಾದಿಂದ ನನಗೆ ಒಂದು 4-5 ದಿವಸಕ್ಕೇ ಒಂದು ಚಿಕ್ಕ ಬಾಕ್ಸಲ್ಲಿ ನಂದು ಅದು ಏನು ಸ್ಯಾಂಪಲ್ ಫಸ್ಟು ಎಕ್ಸಿಷನ್ ಬಯೋಪ್ಸಿದು ಒಂದು ಗಂಟಿತ್ತು, ಅದನ್ನು ಇಕ್ಕಿದ್ರು ಅವ್ರ ಲ್ಯಾಬಲ್ಲಿ. ಅದನ್ನು ನನಗೆ ಕೊಟ್ಟರು. ನಾನು ಮತ್ತೆ ಹೋಗಿ ಶಂಕರಾಗೆ ಅಮ್ಮನೇ ಹೋಗಿ ಒಬ್ಬರೇ ಹೋಗಿ ಕೊಟ್ಬಿಟ್ಟು ಬಿಲ್ಲೆಲ್ಲ ಪೇ ಮಾಡಿ ಬಂದರು. ಹೆವಿ ಜಾಸ್ತಿ ರೇಟು ಅದಕ್ಕೆ. ಆಮೇಲೆ ನನ್ನ ಹತ್ರ ಅಮ್ಮ ಕೊಟ್ಬಿಟ್ಟು ಬಂದರು. 5 ದಿವಸಕ್ಕೆ ರಿಪೋರ್ಟ್ ಸಿಗುತ್ತೆ ಅಂದರು. 5 ದಿವಸಕ್ಕೆ ರಿಪೋರ್ಟ್ ಬಂತು. ನಂದು ಬಂದು ಹಾರ್ಮೋನ್ ಪಾಸಿಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನನಗೆ ಕನ್ಫರ್ಮ್ ಆಯಿತು. ಮತ್ತು ಶಂಕರಾಗಿ ಹೋಗಿ ಅಲ್ಲಿ ಡಾಕ್ಟ್ರ್ ಹತ್ರ ರಿಪೋರ್ಟ್ಸ್ ಎಲ್ಲ ತೋರಿಸ್ದೆ. ಅವ್ರು ಹೇಳಿದರು 4 ಸೈಕಲ್ ಕೀಮೋ ನಿಮಗೆ ಬೇಕು, ಬಟ್ ನಿಮ್ಮ ರಿಪೋರ್ಟ್ಸ್ಗೆ ಕೀಮೋಥೆರಪಿ ಅವಶ್ಯಕತೆಯೇ ಇಲ್ಲ. ಏನಾಗುತ್ತೆ ಅಂದರೆ ನಿಮ್ಮದು ಏಜ್ ಕಮ್ಮಿ ಇದೆ, ಮಕ್ಕಳು ಚಿಕ್ಕವರಿದ್ದಾರೆ, ತೊಗೊಂಡ್ರೆ ಬೆಟರ್. 4 ಸೈಕಲ್ ಕೀಮೋ ನೀವು ತೊಗೊಂಡ್ಬಿಡಿ. ನನಗೆ ಭಯ, ಎಲ್ಲ ಮುಗ್ದೋಯ್ತು. ಕೀಮೋಥೆರಪಿ ತುಂಬ ಭಯ. ಕೂದಲೆಲ್ಲ ಹೋಗುತ್ತೆ, ಮೈಯೆಲ್ಲ ವೀಕ್ ಆಗುತ್ತೆ, ಎಲ್ಲ ಕಡೆಯಿಂದ ವೀಕ್ ಆಗಿಬಿಡ್ತೀವಿ. ಮನೇನ ಯಾರು ನೋಡ್ಕೊತಾರೆ? ಸೊ ಬಂದುಬಿಟ್ಟೆ ಅಲ್ಲಿಂದ ಬಂದೆ. ಮತ್ತೆ ಒಂದು 4-5 ದಿವಸ ಹೀಗೆ ರೆಸ್ಟ್ ಮಾಡ್ಕೊಂಡು ಮನೇಲಿದ್ದೆ. ಆಮೇಲೆ ಏನು ಮಾಡಿದೆ, 4-5 ದಿವಸ ವೇಸ್ಟ್ ಮಾಡಿಬಿಟ್ಟು ರೆಸ್ಟಲ್ಲಿ ಆರಾಮಾಗಿದ್ದೆ. ನಮ್ಮ ಯಜಮಾನ್ರಿಗೆ ಹೇಳಿದೆ, ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ಇಷ್ಟೊಂದೇ ಆಗಿಬಿಟ್ಟಿದೆ, ನಾನು ಬೇರೆ ಆಪ್ಷನ್ ಇಲ್ಲ ನನಗೆ, ನಾನು ಇದೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀನಿ ಅಂತೇಳಿದೆ. ನಮ್ಮಮ್ಮ ಒಪ್ಕೊಳಕ್ಕೆ ತಯಾರಿಲ್ಲ. ಆಯುರ್ವೇದಿಕ್ ಇದೆ, ಬೇಜಾನ್ ಔಷಧಿಗಳಿದೆ ನಮ್ಮ ಕರ್ನಾಟಕದಲ್ಲಿ ಕ್ಯಾನ್ಸರ್ಗೋಸ್ಕರ, ನೀನು ಮಾಡ್ಕೊ, ಅದನ್ನೇ ಬೆಸ್ಟು, ನನಗೆ ಚೆನ್ನಾಗಿರ್ತೀಯ ನೀನು. ನಮ್ಮ ಯಜಮಾನ್ರನ್ನು ಹಾಗೆ ಹೇಳಿದ್ರು. ನನಗೆ ಮುಕ್ಕಾಲು ಭಾಗ ಹೊರಟೋಗಿದ್ದೀನಿ, ಇನ್ನು ಕಾಲು ಭಾಗಕ್ಕೆ ಏನಕ್ಕೆ ಮಾಡ್ಕೊಳ್ಳೋಣ ಕೀಮೋಥೆರಪಿ ಅಂತ ಇವ್ರಿಗೆಲ್ಲ ತುಂಬ ಫೋರ್ಸ್ ಮಾಡಿದೆ. ಮತ್ತು ಹೋದೆ, ಯೋಚನೆ ಮಾಡಿದೆ, ಮಾಡಿಸ್ಕೊಳ್ಳೋಣ ಕೀಮೋಥೆರಪಿನ ಸ್ಟಾರ್ಟ್ ಮಾಡಿಸೋಣ ಅಂತ. ಸೊ ನಾನು ಹೋಗ್ತಾಯಿದ್ದಿದ್ದು ಹಾಸ್ಪಿಟ್ಲ್ ಕ್ಲಿನಿಕ್ ಇತ್ತು ನಮ್ಮ ಏರಿಯಾದಲ್ಲಿ. ಅಲ್ಲಿ ಕ್ಲಿನಿಕಲ್ಲಿ ಒಂದು ಚಿಕ್ಕದಾಗಿ ಒಂದು ಪೋಸ್ಟ್ ಅಂಟಿಸಿದ್ರಲ್ಲಿ. ಯಾವ ಹಾಸ್ಪಿಟ್ಲಿದೆ ಆಂಕೋವಿಲೇದು. ನಮ್ಮ ಮನೆಯಿಂದ 15 ಮಿನಿಟ್ಸ್ ಅಷ್ಟೇ. ನಮ್ಮ ಮನೆಯಿಂದ ತುಂಬ ಹತ್ತಿರ. 2 ವೀಲರಲ್ಲಿ ಹೋದರೆ, ಬಸ್ಸಲ್ಲಿ ಹೋದರೂ 20 ನಿಮಿಷ 25 ನಿಮಿಷ ಅಷ್ಟೇ. ಆಂಕೋವಿಲೇದು ನೋಡಿದೆ, ಎಲ್ಲ ಉಚಿತ ಅಂತ ಹಾಕಿದರು. ಇದು ಪ್ರೈವೇಟ್ ಹಾಸ್ಪಿಟ್ಲು, ಉಚಿತ ಹೇಗಾಗುತ್ತೆ ನೋಡೋಣ ಅಂತ ಒಂದು ಫೋಟೋ ಹಿಡ್ಕೊಂಡು ಬಂದು ಕೂತ್ಕೊಂಡು ಇನ್ನೇನಿರುತ್ತೆ ನಮಗೆ ಕೆಲಸ, ಯೂಟ್ಯೂಬು ಗೂಗಲ್ಲು ಎಲ್ಲ ಸರ್ಚ್ ಮಾಡಿ ಅಮ್ಮ ಸೋಮವಾರ ಹೊರಟೋಗೋಣ, ಇವತ್ತು ಗುರುವಾರ, ಶುಕ್ರವಾರ, ಶನಿವಾರ ಆರಾಮಾಗಿದ್ಬಿಡೋಣ, ಟೆನ್ಷನ್ ಇದ್ದಂಗೆ. ಸೋಮವಾರ ಎದ್ದು ನಾವಿಬ್ಬರೂ ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಹೊರಟೋಗ್ಬಿಡೋಣ. ನಮ್ಮಮ್ಮ ಡನ್. ಓಕೆ. ಅಲ್ಲಿಗೆ ಹೋದರೆ
300-400 ಜನ ಕ್ಯೂ. ಎಷ್ಟು ಗಂಟೆ? ಬೆಳಗ್ಗೆ 10 ಗಂಟೆಗೆ 300-400 ಜನ ಕ್ಯೂ. ನನ್ನ ಲೈನ್ ಯಾವಾಗ ಬರುತ್ತಪ್ಪ ಅಂದರೆ ಯೋಚನೆ ಮಾಡ್ತಾಯಿದ್ದೆ. ಅಲ್ಲಿ ಪಟ 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 ಕೆಲಸ. ಹೋದ್ವಿ, ಫೈಲ್ ಓಪನ್ ಮಾಡಿಸಿದ್ವಿ. ನಮ್ಮ ಹಳೆ ರಿಪೋರ್ಟ್ಸ್ ಎಲ್ಲ ಇಸ್ಕೊಂಡ್ರು. ಅವರೇ ಫೈಲ್ ಓಪನ್ ಮಾಡಿದ್ರು, ಅವರೇ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿದ್ರು. ನಮ್ಮ ಫೈಲ್ನ ಡಾಕ್ಟ್ರ್ ಹತ್ರ ಕಳಿಸ್ಬಿಟ್ರು. ನಮ್ಮ ಟೈಮು ಕರೆಕ್ಟಾಗಿ ನಾವು ಬೇಗ ಬಂದಂಗೆ ಆಗೋಯ್ತು ನಮಗೆ. ಪಟ 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 ಕೆಲಸ ಆಗೋಯ್ತು. ಡಾಕ್ಟ್ರ್ ಏನಂದರು, ಒಳಗಡೆ ಕರೆದು, ನೋಡಮ್ಮ, ನಿಮ್ಮ ರಿಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ, ನಿಮ್ಗೆ ಇವಾಗ ಕೀಮೋಥೆರಪಿದು ಅವಶ್ಯಕತೆ ಇದೆ, ಮಾಡಿಸ್ಕೊಡಿ. ನಮ್ಮಮ್ಮ ಕೇಳ್ತಾ ಇದ್ದಾರೆ ಡಾಕ್ಟ್ರಿಗೆ, ಏನೂ ಪ್ರಾಬ್ಲಮ್ ಇಲ್ವಾ ಸರ್? ಏನೂ ಇಲ್ವಾ? ಚೆನ್ನಾಗಿದ್ದಾಳೆ ಅವಳು. ಆಮೇಲೆ ಡಾಕ್ಟ್ರ್ ಏನಂದ್ರಂದರೆ, ನಿಮ್ಮ ಮಗಳದು ಏನಿದೆ ಟ್ರೀಟ್ಮೆಂಟ್ ಆದಮೇಲೆ ನಾನು ನಿಮ್ಮ ಮಗಳಿಗೆ ಏನೂ ಆಗೋಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಮಾಡಿಸಿ ಕೀಮೋಥೆರಪಿ. ಸೊ ಹೆಂಗೆ ಮಾಡಿಸೋಣ? ಜಾಸ್ತಿ ಚಾರ್ಜು. ಒಂದು ಕೀಮೋಗೆ ಎಷ್ಟು ಖರ್ಚಾಗುತ್ತೆ? ಸುಮಾರು 4 ಸೈಕಲ್ ಅಂದರೂ ನನಗೆ 1-1.5 ಲಕ್ಷ ಬೇಕು. ಹೆಂಗಾಗುತ್ತೆ? 1.5 ಲಕ್ಷ. ನಮ್ಮ ಮನಸ್ಸಲ್ಲಿ ಡವ 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 ಅಂತೈತೆ. ಫ್ರೀ ಅಂತ ಅಲ್ಲ, ಓದ್ಕೊಂಡು ಬಂದುಬಿಟ್ಟಿದ್ದೀನಿ, ಇಲ್ಲಿ ಏನಾಗುತ್ತೋ ಅಂತ. ಸೊ ಅವರೊಂದು ರೆಫರ್ ಲೆಟ್ರ್ ಕೊಟ್ಟರು ನನಗೆ. ಆ ಲೆಟ್ರನ್ನ ತೊಗೊಂಡೋಗಿ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿನಲ್ಲಿ ಸೈನ್ ಮಾಡಿಸ್ಕೊಂಡು ಬಂದುಬಿಟ್ಟೆ. ಬಂದುಬಿಟ್ಟೆ ಸೋಮವಾರ ಖುಷಿಯಾಗಿ. 1 ರೂಪಾಯಿ ಖರ್ಚಿಲ್ಲ. ಇದ್ದೇ ಹಾಸ್ಪಿಟ್ಲಿಗೆ ನಾನು ಹೋಗಿ ಖಾಲಿ ಆರಾಮಾಗಿ ಬಂದಿದ್ದೀನಿ. ಬಸ್ ಚಾರ್ಜು ಇಲ್ಲ. ಆರಾಮಾಗಿ ಬಂದಿದ್ದೀನಿ. ಸೊ ಬಂದೆ ಮನೆಗೆ. ಮಾರನೇ ದಿನ ಬೆಳಗ್ಗೆ ನಾನು ನನ್ನ ಹಸ್ಬೆಂಡು ಬೈಕಲ್ಲಿ ಹೋಗಿ KC ಜನರಲಲ್ಲಿ ಎಲ್ಲ ತಿರುಗಿ ಎಲ್ಲ ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಸ್ಕೊಂಡು ಅವರು ಒಂದು 12-15 ಹಾಸ್ಪಿಟ್ಲದು ನನಗೆ ಫ್ರೀ ಆಗುತ್ತೆ, ಹೋಗಿ ನನಗೆ ಮಾಡಿಸ್ಕೊಡಿ ಅಂತ ಕೊಟ್ಟರು. ನಮ್ಮ ಇಷ್ಟ ಇತ್ತು, ನಾವು ಯಾವ ಕಡೆ ಆದರೂ ನಮ್ಮ ಟ್ರೀಟ್ಮೆಂಟ್ನ ನಾವು ಕಂಟಿನ್ಯೂ ಮಾಡ್ಬೋದಿತ್ತು. ಅಲ್ಲೇ ಆಂಕೋವಿಲೆಗೆ ಹೋಗಬೇಕು ನಾವು. ಅಲ್ಲಿ ನಮ್ಮ ಮನೆ ಪಕ್ಕನೇ ಇದೆ, ದೂರನೇ ಇದೆ, ಅದಿದೆ. ನನಗೆ ಹತ್ರ ಇತ್ತು. ನನಗೆ ಕ್ಯಾನ್ಸರ್ ಡಾಕ್ಟ್ರುಗಳಿದ್ರಲ್ಲಿ ಟ್ರೀಟ್ಮೆಂಟ್ ಎಲ್ಲ ಸರ್ಜನ್ಗಳಿದ್ರು. ರೇಡಿಯೇಷನ್ ಥೆರಪಿ ಬೇಕಾದರೂ ನನಗೆ ಅವಶ್ಯಕತೆ ಇದ್ರೂ, ಕೀಮೋಥೆರಪಿ ಅವಶ್ಯಕತೆ ಇದ್ರೂ ಎಲ್ಲ ಡಾಕ್ಟ್ರು ಒಟ್ಟಿಗೆ ಸಿಗ್ತಾರೆ ನನಗೆ. ನಾನು ಹತ್ತು ಕಡೆ ತಿರ್ಗೋದಿರಲ್ಲ ಅಂತ ನಾನು ಆ ಹಾಸ್ಪಿಟ್ಲನ್ನ ನಾನು ಆಯ್ಕೆ ಮಾಡಿಕೊಂಡೆ. ಆಗಿದ ತಕ್ಷಣ ಆಮೇಲೆ ಏನು ಮಾಡಿದೆ, ಸರಿ ಅಮ್ಮ, ಫೋನ್ ಬರುತ್ತೆ, ಫೋನ್ ಬಂದಿದ ತಕ್ಷಣ, ಮೆಸೇಜ್ ಬಂದಿದ ತಕ್ಷಣ ನಾವು ಫೋನ್ ಮಾಡ್ತೀವಿ ಅಂತ ಹಾಸ್ಪಿಟ್ಲಿಂದ ಹೇಳಿಬಿಟ್ರು. ಹೋದ್ವಿ. ಒಂದು 2-3 ದಿವಸಕ್ಕೆ ಪಟ ಕೆಲಸ ಆಗೋಯ್ತು. ಫೋನ್ ಗೌರ್ಮೆಂಟ್ ಕಡೆಯಿಂದಲೂ ಫೋನ್ ಬಂತು, ಹಾಸ್ಪಿಟ್ಲ್ ಕಡೆಯಿಂದಲೂ ಫೋನ್, ನಿಮ್ಗೆ ಅಪ್ರೂವ್ ಆಗಿದೆ, ಇಂಜೆಕ್ಷನ್ಸು ಬಂದು ಮಾಡಿಸ್ಕೊಡಿ. ಹೋದೆ. ನೆಕ್ಸ್ಟ್ ಸೋಮವಾರ ಹೋದೆ. ಸೋಮವಾರ ಆಗಿದ್ದು 8 ದಿವಸಕ್ಕೆ ಹೋದೆ ನಾನು. ಹೋಗಿದ ತಕ್ಷಣ ಅಲ್ಲಿ ಬ್ಲಡ್ ಚೆಕಪ್ಸ್ ಎಲ್ಲ ಮಾಡಿದ್ರು. ಬ್ಲಡ್ ಚೆಕಪ್ ಎಲ್ಲ ಮಾಡಿ ಡಾಕ್ಟ್ರು ನೋಡಿ, ನಿಮಗೆ ಬ್ಲಡ್ ಕಮ್ಮಿ ಇದೆ, ಈ ಕಂಡೀಷನಲ್ಲಿ ನಾವು 7.7 ಇತ್ತು ನನಗೆ ಅವಾಗ. ಆ ಕಂಡೀಷನ್ ನಾವು ಕೀಮೋಥೆರಪಿ ಕೊಡೋಕ್ಕಾಗಲ್ಲ, ನೀವು ಬ್ಲಡ್ ಹಾಕಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಸೊ ಹೋದರು. ಅವತ್ತೇ ನಮ್ಮ ಯಜಮಾನ್ರು ಬ್ಲಡ್ ತಂದು ಹಾಕಿ ಮಾರನೇ ದಿನ ನನಗೆ ಫಸ್ಟ್ ಕೀಮೋಥೆರಪಿ ಮಾಡಿ ಫಸ್ಟ್ ಕೀಮೋಥೆರಪಿಯಿಂದ ನಂದು ಇವಾಗ ಜೂನ್ ತಿಂಗಳಿಗೆ 5ನೇ ಕೀಮೋಥೆರಪಿ ಮುಗಿದಿದೆ. ಇನ್ನೂ ಒಂದು ಹೇಳಿದ್ದಾರೆ ಡಾಕ್ಟ್ರು. ಇವರು ಆಂಕೋವಿಲೆದಲ್ಲಿ ನನಗೆ 6 ಸೈಕಲ್ ಬರ್ತಿದ್ರು. ಸೊ 6ಅಲ್ಲಿ 5 ಕಂಪ್ಲೀಟ್ ಮಾಡಿದ್ದೀನಿ. 5 ಕಂಪ್ಲೀಟ್ ಮಾಡಿ ಈಗ 6ನೇದು 1ನೇ ತಾರೀಕು ಹೋಗೋದಿದೆ. ನೋಡಿ ಫ್ರೆಂಡ್ಸ್, ಹೇಳೋದೇನು ಗೊತ್ತಾ, ಯಾವುದೇ ಕಾರಣಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ, ಅದಿಲ್ಲ ಇದಿಲ್ಲ ಅಂತ ಯೋಚನೆ ಮಾಡಬೇಡಿ. ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಗೌರ್ಮೆಂಟ್ ಸ್ಕೀಮ್ಗಳು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಗೊತ್ತಿರೋರಿಗೆ ಪರಿಚಯ ಮಾಡಿಕೊಳ್ಳಿ, ಮಾತಾಡಿಬಿಟ್ಟು ಯಾವುದೇ ಒಂದು ನಿಮಗೆ ಅನುಕೂಲಗಳು ಬೇಕಿದ್ರೆ, ನಿಮ್ಗೆ ಸರ್ಜರಿನೂ ಫ್ರೀಯಾಗುತ್ತೆ, ನಿಮ್ಮ ಮೆಡಿಷನ್ಸು ಫ್ರೀಯಾಗಿ ಸಿಗುತ್ತೆ. ಯಾವುದೇ 1 ರೂಪಾಯಿ ಖರ್ಚಿಲ್ದಂಗೆ ನೀವು ಆರಾಮಾಗಿ, ನೀವು ಟೆನ್ಷನ್ ಇಲ್ದಂಗೆ ನೀವು ಆರಾಮಾಗಿ ಕೆತ್ಕೊಂಡು ಬರ್ಬೋದು. ಮತ್ತು ಇನ್ನೊಂದೇನೆಂದರೆ, ಯಾವುದೇ ಒಂದು ದೊಡ್ಡದೇ ಆಗಿರಲಿ ಚಿಕ್ಕದೇ ಆಗಿರಲಿ, ಕ್ಯಾನ್ಸರ್ ಅಂತಲೇ ಅಲ್ಲ, ಬೇರೆ ಒಂದು ಯಾವುದಾದ್ರೂ ಆಗಲಿ, ನಮ್ಮ ಶರೀರದಲ್ಲಿ ಯಾವುದೇ ಒಂದು ಬೆಳವಣಿಗೆಗಳನ್ನು ಕಂಡು ಬಂದಾಗ ನಮ್ಮ ಏಜ್ ಕಮ್ಮಿ ಇದೆ, ನಾವು ಮಕ್ಕಳು ಚಿಕ್ಕವರಿದ್ದಾರೆ, ನಾವು ನಾಳೆ ಹೋಗೋಣ ನಾಳೆಗೆ ಹೋಗೋಣ ಅಂತ ಯೋಚನೆ ಮಾಡೋಕ್ಕಿಂತ ಮೊದಲು ಫಸ್ಟ್ ಹೋಗಿ ಟ್ರೀಟ್ಮೆಂಟ್ ತೊಗೊಳೋದನ್ನ ಯೋಚನೆ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಕ್ಯಾನ್ಸರ್ ಬಗ್ಗೆ ಹೇಳಬೇಕಿತ್ತು, ನಾನು ಹೇಳಿದ್ದೀನಿ. ಹೇಳೋದಿಷ್ಟೇ, ನಮಗೆ ಆದಷ್ಟು ನಾವು ಕೇರ್ಫುಲ್ಲಾಗಿ ಇರಬೇಕು ಫ್ರೆಂಡ್ಸ್. ನಾನು ಅಂದ್ಕೊಂಡಿರಲಿಲ್ಲ, ನನ್ನ ಫ್ಯಾಮಿಲಿ ಹಿಸ್ಟ್ರಿನಲ್ಲಿಲ್ಲ, ನಮ್ಮ ಅಮ್ಮನಿಗಿಲ್ಲ, ನಮ್ಮ ಅಜ್ಜಿಗಿಲ್ಲ, ನಮ್ಮ ಮುತ್ತಜ್ಜಿಗಿಲ್ಲ, ನಮ್ಮ ಅಪ್ಪನ ಕಡೆ ಇಲ್ಲ. ನನಗೆ ಯಾವ ಥರ ಆಯಿತು, ಹೇಗಾಯಿತು, ತುಂಬ ನೋವಾಗುತ್ತೆ ಫ್ರೆಂಡ್ಸ್. ನೋಡಿ, ಯಾವುದೇ ಥರದ ಒಂದು ಇದು ಬಂದಾಗ ನಾವು ಹೆಲ್ದಿ ಆಗಿದ್ವಿ, ಆ್ಯಕ್ಟಿವ್ ಆಗಿದ್ವಿ, ನಮಗೇನಪ್ಪ ಹಿಂಗಾಗೋಯ್ತು ಅಂತ ಯೋಚನೆ ಮಾಡಿ ಕೊರಗಿ ದಿನಗಳನ್ನು ಮುಂದೆಗಡೆನೇ ಹೋಗ್ತಾಯಿದ್ರೆ, ನಾವು ದಿನ ನಾಳೆ ಅಂತ ಹೋಗ್ತಾಯಿದ್ರೆ ನಾಳೆ ನಮ್ಗೆ ತುಂಬ ಕೆಟ್ಟದಾಗ್ಬಿಡುತ್ತೆ ಫ್ರೆಂಡ್ಸ್. ಸೊ ನಾನು ಹೇಳ್ತಾ ಇರೋದು ನನ್ನ ಅನುಭವ. ನಾನು ಇನ್ನೂ ಬೇಗ ತೋರಿಸ್ತಿದ್ರೆ ನನಗೆ ಕೀಮೋಥೆರಪಿನೇ ಬೇಕಾಗಿರಲಿಲ್ಲ ನನಗೆ. ನಾನು ಇನ್ನೂ ಬೇಗ ತೋರಿಸ್ತಾಯಿದ್ದೆ. ನಂದು ಗಂಟು ಎಕ್ಸಿಷನ್ ಬಯೋಪ್ಸಿನಲ್ಲಿ ಬಂದಿದ್ದು 2 ಇಂಚ್ ಇತ್ತು. ನನಗೆ
ಅದರಲ್ಲಿ ಕನ್ಫರ್ಮ್ ಆಗಿತ್ತು ನನಗೆ. ಅದೇ ನಾನು ಬೇಗ ಏನಾದರೂ ಇನ್ನೂ ನೋಡ್ತಿದ್ರೆ 1 ಇಂಚು 1/2 ಇಂಚಲ್ಲಿ ಬೇಗ ಸಿಕ್ಬಿಟ್ರೆ ನನಗೆ ಕೆಮೊಥೆರಪಿ ಅವಶ್ಯಕತೆಯೇ ಇಲ್ಲ. ಮತ್ತು ನಮಗೆ ಚಿಕ್ಕದಾಗಿ ಒಂದೇ ಒಂದು ಚಿಕ್ಕದಾಗಿ ಒಂದು 2 3 4 5ವರೆಗೂ ಓಪನ್ ಮಾಡ್ತಾರೆ. ಅಲ್ಲಿ ಓಪನ್ ಮಾಡಿಬಿಟ್ಟು ಆ ಗಂಟು ಎಷ್ಟಿದೆ ಅಷ್ಟಕ್ಕೆ ಓಪನ್ ಮಾಡಿ ತೆಕ್ಕೊಂಡು ಬಿಡ್ತಾರೆ. ಅದಕ್ಕೆ ಮತ್ತು ನನಗಿರೋ ಕಂಡೀಷನಲ್ಲಿ ನನಗೆ ಹಾರ್ಮೋನ್ ಟ್ಯಾಬ್ಲೆಟ್ 5 ಇಯರ್ಸ್ ಹೇಳಿದ್ದಾರೆ ಡಾಕ್ಟ್ರು. ಆ ಹಾರ್ಮೋನ್ ಟ್ಯಾಬ್ಲೆಟನ್ನು ಸ್ಟಾರ್ಟ್ ಮಾಡ್ತಿದ್ರೆ ನನ್ನ ಮುದ್ದೆ ಇರ್ತಿತ್ತು. ನನಗೆ ಗೊತ್ತಾಗಿಲ್ಲ. ನಾನು ಅಬ್ಸರ್ವ್ ಮಾಡ್ತಿದ್ರೆ ಬೇಗ ಖಂಡಿತವಾಗಿಯೂ ನಾನು ಬೇಗ ಹೋಗ್ತಾಯಿದ್ದೆ ಮುಂದಕ್ಕೆ. ಸೊ ಈಗ ಆಗಿಬಿಟ್ಟಿರೋದು ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಏನೂ ಇಲ್ಲ. ಎಲ್ಲ ನಾನು ಹೇಳ್ತಾ ಇರ್ತೀನಿ ಯಾವ ಥರ ಏನು ಮಾಡಿದ್ರೆ ಏನಾಗುತ್ತೆ, ಯಾವ ಥರ ನಮ್ಮ ಕಂಡೀಷನ್ಸ್ನ ನಾವು ಹೆಂಗಸರು ನಮ್ಮ ಇನ್ನೊಂದೇನೆಂದರೆ ನಾವು ನಮ್ಮದೇ ಎಲ್ಲ ಪ್ರೈವೇಟ್ ಪಾರ್ಟ್ಗಳ ಆಗೋ ಒಂದು ಗಂಟುಗಳನ್ನು ನಾವು ಮುಚ್ಚಿಬಿಡ್ತೀವಿ. ಅಂದರೆ ಹೋಗುತ್ತೆ ಹಳೆ ಕಾಲದಿಂದ ನಾವೇನಂದರೆ ಒಂದು ಜ್ವರ ಬಂದರೆ ಒಂದು ಮಾತ್ರೆ ತಿಂದರೆ ಹೊರಟೋಗ್ಬಿಡುತ್ತೆ. ಏನೋ ಒಂದು ಆಗಿದೆ ಕೆಮ್ಮಿದ್ರೆ ಏನೋ ಒಂದು ಸಿರಪ್ ನುಂಗಿದ್ರೆ ಹೊರಟೋಗ್ಬಿಡುತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತೀವಿ. ಅದು ನಮಗೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಥರ ಪರಿಸ್ಥಿತಿ ಆಗಬಾರ್ದು. ಯಾವುದೇ ಒಂದು ಚಿಕ್ಕ ಗಂಟಿರಲಿ, ದೊಡ್ಡ ಗಂಟಿರಲಿ, ನಿಮಗೆ ಒಂದು ಸ್ವಲ್ಪ ರೆಡ್ಡಿಶ್ ಇರಲಿ, ಸ್ವಲ್ಪ ಏನಾದರೂ ನೀರು ಬರ್ತಾ ಇರಲಿ, ಅದು ಯೆಲ್ಲೋ ಕಲರು, ರೆಡ್ ಕಲರು, ವೈಟ್ ಕಲರು ಯಾವುದೇ ಆಗಿರಲಿ, ಅದನ್ನು ಫಸ್ಟು ಹೋಗಿ ಒಂದು ಡಾಕ್ಟ್ರ್ ಹತ್ರ ಒಂದು ಚೆಕಪ್ ಅಂತ ಮಾಡಿಸಿ. ಆ ಚೆಕಪ್ ಮಾಡಿಸಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಅದು ಒಳ್ಳೇದಿದ್ದರೆ ಬೆಟರ್, ನಾವು ಎತ್ಕೊಂಡು ಬಂದ್ವಿ ಅಂತ. ಅದೇನಾದರೂ ನಿಮಗೆ ಪ್ರಾಬ್ಲಮ್ ಕೊಡೋದಿದ್ದರೆ ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ. ಒಳ್ಳೊಳ್ಳೆ ಟ್ರೀಟ್ಮೆಂಟಲ್ಲಿ ಒಳ್ಳೊಳ್ಳೆ ನಿಮಗೆ ಬೇಗ ರಿಸಲ್ಟ್ ಒಳ್ಳೇದು ಸಿಗುತ್ತೆ. ನೀವು ಚೆನ್ನಾಗಿರ್ತೀರ, ಜೊತೆಗೆ ನಿಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದುವರೆಗೂ ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಅದನ್ನು ತಿದ್ಕೊಳ್ಳೋ ಥರ ಮಾಡಿಕೊಡಿ. ನನಗೆ ನಾನು ಕೇಳೋದಿಷ್ಟೇ. ಓಕೆ, ಬಾಯ್ ಫ್ರೆಂಡ್ಸ್.